ಮೇಡಮ್ ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ. ಅಣ್ಣ ಪ್ರಕಾಶ ಹಂಗೆ ನಿಂತ್ಕೊಳ್ಳಿ. ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕಿನ ಇವತ್ತಿನ ವರ್ಷದ ಸರ್ವ ಸದಸ್ಯರ ಸಭೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ಮೊದಲನೇದಾಗಿ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಅವರ ಟೀಮ್ ಹಾಗೂ ನಮ್ಮ ಆಡಳಿತ ಮಂಡಳಿ ಎಲ್ಲರ ಶ್ರಮ, ಇದನ್ನ ಮಾಡೋದಕ್ಕೆ ತುಂಬಾ ಶ್ರಮ ತಗೊಂಡು ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ಹಾಗೆ ನಮ್ಮ ಸರ್ವ ಸದಸ್ಯರು ಸಹ ಇದರಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ನಮ್ಮನ್ನು ಸರಿಯಾದ ಕೆಲಸ ಮಾಡಿರೋದನ್ನು ಹೊಗಳಿದ್ದಾರೆ. ನಮ್ಮಲ್ಲಿ ಎಲ್ಲೆಲ್ಲಿ ತಪ್ಪಾಗಿದೆ, ತಪ್ಪಲ್ಲ, ಯಾವುದೇ ಒಂದು ವ್ಯತ್ಯಾಸಗಳಾಗಿದೆ ಅದನ್ನ ಎತ್ತಿ ತೋರಿಸಿದ್ದಾರೆ. ಆ ಲೋಪದೋಷಗಳನ್ನ ಮುಂದಿನ ದಿನದಲ್ಲಿ ಸರಿ ಮಾಡ್ಕೊಳ್ತೀವಿ. ಅವರು ಯಾವ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಉತ್ತರನೂ ಸಹ ನಾವು ಸಮರ್ಪಕವಾಗಿ ಕೊಡ್ತೀವಿ ಅಂತ ಹೇಳ್ತೀನಿ. ಹಾಗೆ ಈ ದಿನ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿನಿಗಳಿಗೆ ಅದು ಗುರು ಹಿರಿಯರ ಒಂದು ಗುರುಗಳ ಆಶೀರ್ವಾದ ಜೊತೆಗೆ ಒಬ್ಬ MLC ಅವರ ಒಂದು ಆರೈಕೆ ಜೊತೆಗೆ ನಮ್ಮೆಲ್ಲರ ಸರ್ವ ಸದಸ್ಯರ ಒಂದು ಶುಭ ಹಾರೈಕೆ ಜೊತೆಗೆ ನಡೆದಿದೆ. ಆ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ನಾನಾದರೂ ಈಗ ಹಾರೈಸ್ತೀನಿ. ಹಾಗೆ ನಮ್ಮ ಪತ್ರಿಕಾ ಉದ್ಯಮದವರು ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಸಹ ಮಾಧ್ಯಮದವರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೀವೆಲ್ಲ ಇರೋದ್ರಿಂದನೇ ನಮ್ಮ ಯಾವುದೇ ಒಂದು ಒಳಿತು ಕೆಳಕನ್ನ ಸರ್ವ ಸದಸ್ಯರ ಮುಂದೆ ಸರಿಯಾಗಿ ಸಮರ್ಪಕವಾಗಿ ನೀವು ನೀಡೋದ್ರಿಂದ ನಾವು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನನ್ನೆಲ್ಲ ಜೊತೆ ಇರುವಂತ ನಮ್ಮ ಆಡಳಿತ ಮಂಡಳಿಯವರಿಗೆ ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ ಬ್ಯಾಂಕ್. ಮೈಸೂರಿನ ಪ್ರತಿಷ್ಠಿತ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ಶತಮಾನ ದಾಟಿ ಮುನ್ನುಗ್ತಾ ಇದೆ. 111ನೇ ವರ್ಷದ ಸರ್ವ ಸದಸ್ಯರ ಸಭೆ ಇವತ್ತು. ಇದಕ್ಕೆ ಪೂರಕವಾಗಿ ನಾವು ತುಂಬಾ ಹಿಂದಿನಿಂದನೂ ನಮ್ಮ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಹಿರಿಯ ಸಹಕಾರಿಗಳಿಗೆ ಸಹಕಾರ ಸೇವಾ ರತ್ನ ಅಂತ ಹೇಳಿ ಬಿರುದನ್ನ ಕೊಡ್ತೀವಿ. ಜೊತೆಗೆ ಬ್ಯಾಂಕಿನ ಸದಸ್ಯರ ಮಕ್ಕಳುಗಳಿಗೆ 90% ಮೇಲೆ ತೆಗೆದಿರ್ತಕ್ಕಂಥ ಮಕ್ಕಳುಗಳಿಗೆ, SSLC PUC ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಕಾಗಿನೆಲೆ ಗುರುಪೀಠದ ಶಾಖಾ ಮಠದ ಶ್ರೀ ಪ್ರಸನ್ನಾನಂದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಜೊತೆಗೆ ಮೈಸೂರಿನವರೇ ಆದ ನಮ್ಮ ನೆಚ್ಚಿನ ನಾಯಕರುಗಳಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಕೌಟಿಲ್ಯ ರಘು ಅವರು ಉಪಸ್ಥಿತರಿದ್ದರು. ಮತ್ತೊಬ್ಬರು ಹಿರಿಯ ಪತ್ರಕರ್ತರು ಆದಂತಹ ವಾಗ್ಮಿಗಳು ಆದಂತಹ ವಿಧಾನ ಪರಿಷತ್ನ ಸದಸ್ಯರಾದಂತಹ ಶಿವಕುಮಾರ್ ಅವರು ಸಹ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡಿದ್ದಾರೆ. ನಮ್ಮ ಬ್ಯಾಂಕು ಈ ಬಾರಿ 33 ಲಕ್ಷಗಳ ಆದಾಯವನ್ನು ಹೊಂದಿದೆ. ಕಳೆದ ಬಾರಿ ನಮ್ಮ ಬ್ಯಾಂಕಿನ ಅನೇಕ ಜನರ ಅನೇಕ ವರ್ಷಗಳ ಬಯಕೆ ಏನಿತ್ತು, ಬ್ಯಾಂಕನ್ನ ಮೇಲಂತಸ್ತಿಂದ ಕೆಳಂತಸ್ತಿಗೆ ತಗೊಬನ್ನಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಸಹ ನಾವು ಯಶಸ್ವಿಯಾಗಿ ಮಾಡಿದ್ವಿ. ಆ ದಿನದ ಕಾರ್ಯಕ್ರಮಕ್ಕೆ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಾಡಿನ ಧಾರ್ಮಿಕ ಮುಖಂಡರಾದಂತಹ ಪರಮ ಪೂಜ್ಯ ಶ್ರೀ ಸುತ್ತೂರು
ಶ್ರೀಗಳು ಅವತ್ತು ಕಾರ್ಯಕ್ರಮ ದಿವಸವನ್ನು ವಹಿಸಿದ್ರು. ಇವತ್ತು ನಮ್ಮ ಬ್ಯಾಂಕ್ ಕೆಳಗಡೆ ಬಂದು 1 ವರ್ಷ, ಜೊತೆಗೆ 111ನೇ ವರ್ಷದ ವಾರ್ಷಿಕ ಮಹೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಬ್ಯಾಂಕಿನ ಸದಸ್ಯರುಗಳ ಜೊತೆಗೂಡಿ ತುಂಬಾ ಯಶಸ್ವಿಯಾಗಿ ನಡೆಸಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಸಹಕಾರ ನೀಡಿದ ಎಲ್ಲ ಸದಸ್ಯರುಗಳಿಗೆ, ಬ್ಯಾಂಕಿನ ಆಡಳಿತ ಮಂಡಳಿ ವರ್ಗದವರಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ಡಿವಿಡೆಂಡ್ ಎಷ್ಟಿದೆ ಸರ್ ನಿಮ್ಮ ಬ್ಯಾಂಕ್? ನಮ್ದು ಕಳೆದ ಬಾರಿ ಡಿವಿಡೆಂಡ್ 10% ಕೊಟ್ಟಿದ್ವಿ. ಈ ಸಲ ಡಿವಿಡೆಂಡ್ಗೆ ನಾವು RBIಗೆ ಲೆಟರ್ ಕರೆಸ್ಪಾಂಡಿಂಗ್ ಮಾಡಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಇದು ಪೇಪರ್ ನೋಟಿಫಿಕೇಶನ್ ಅನೌನ್ಸ್ ಮಾಡಿ ಡಿವಿಡೆಂಡ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸರ್, ಈಗ ನೀವು ಬಂದ ನಂತರ ಕೆಳಗಡೆ ಬಂದ್ರಿ, ಸಂತೋಷ. ಸಿದ್ದರಾಮಯ್ಯನವರು ಬಂದಿದ್ರು, ಸಂತೋಷ. ನಿಮ್ಮ ಅವಧಿಲಿ ಸದಸ್ಯರಿಗೆ ಗಿಫ್ಟ್ ಮತ್ತೊಂದು ಮಗದೊಂದು ಎಲ್ಲ ಕೊಡೋದೆಲ್ಲ ಕಡಿಮೆ ಆಗ್ತು ಅಂತ ಅನ್ನೋದೆಲ್ಲ ಮಾತಾಡ್ತಾ ಇದ್ದೀರಾ ಸರ್? ನಮ್ಮ ಬ್ಯಾಂಕ್ ಅಲ್ಲಿ ಗಿಫ್ಟ್ ಕೊಡೋದು ನಿಲ್ಸಿ ನಾವು 14-15 ವರ್ಷ ಆಯ್ತು. ನಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಗಿಫ್ಟ್ ಕೊಡಲ್ಲ. ಯಾಕೆ ಅಂತಂದ್ರೆ ನಾವೇನ್ ಗಿಫ್ಟ್ ಕೊಡ್ತಾ ಇದ್ವಿ, ಆ ಗಿಫ್ಟ್ ವಿರುದ್ಧವಾಗೇನೆ ನಮ್ಮ ಬ್ಯಾಂಕಿನ ಹಿರಿಯ ಸದಸ್ಯರುಗಳು ಅವತ್ತಿನ ಆಡಳಿತ ಮಂಡಳಿ, ನನ್ನನ್ನು ಒಳಗೊಂಡಂತೆ ಆಡಳಿತ ಮಂಡಳಿ ಮೇಲೆ ಕೇಸ್ ದಾಖಲೆ ಮಾಡ್ಬಿಟ್ಟಿದ್ರು. ಅವತ್ತಿಂದ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ನಾವೇನ್ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ, ಅಷ್ಟೇ ಡಿವಿಡೆಂಡ್ ರೂಪ ಕೊಡೋಣ ಅಂತ ಹೇಳಿ ನಾವು ಡಿವಿಡೆಂಡ್ ಕೊಡ್ತಾ ಇದೀವಿ. ಕಳೆದ ಬಾರಿ ಎಷ್ಟು ಕೊಟ್ಟಿದ್ರಿ ಸರ್ ಡಿವಿಡೆಂಡ್? ಕಳೆದ ಬಾರಿ ಅಂದ್ರೆ ಈ ವರ್ಷ ಅಲ್ಲ, ಹಿಂದಿನ ವರ್ಷ 10% ಡಿವಿಡೆಂಡ್ ಕೊಟ್ಟಿದ್ವಿ. ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಟೋಟಲ್? ನಮ್ಮಲ್ಲಿ 9,400 ಚಿಲ್ಲರೆ ಶೇರ್ ಮೆಂಬರ್ ಇದ್ದೀವಿ. ನಮ್ದು ವಾರ್ಷಿಕ ವಹಿವಾಟು ಒಂದು 110 ಕೋಟಿ ಇದೆ. ನಮ್ದು ಸ್ವಂತ ಬಂಡವಾಳ 70 ಕೋಟಿ ಇದೆ. ಸರಿ ಸರ್, ಥ್ಯಾಂಕ್ ಎಲ್ರಿಗೂ ನಮಸ್ಕಾರ. ನಾನು ನಾಗಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ಅಂತೇಳಿ, ಪ್ರತಿಧ್ವನಿ ಪ್ರಸಾದ್ ಅವ್ರ ವೈಫು. ನಾನು ಕೂಡ ಕಳೆದ ಬಾರಿ ಒಂದು 3 years ಬ್ಯಾಕ್ ಏನು ಚುನಾವಣೆ ನಡೀತು, ಅದರಲ್ಲಿ ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ನಾನು ಕೇವಲ 5 ಮತಗಳಿಂದ ಸೋಲನ್ನು ಅನುಭವಿಸಿ ಸೆಕೆಂಡ್ ಟೈಮ್ ನಾನು ಮಹಿಳಾ ನಿರ್ದೇಶಕಿಯಾಗಿ ಚುನಾಯಿತಳಾದೆ. ಇವತ್ತು ಏನು 111ನೇ ವರ್ಷದ ವಾರ್ಷಿಕ ಮಹೋತ್ಸವ, ಸರ್ವ ಸದಸ್ಯರ ಮಹೋತ್ಸವ ನಡೀತಾ ಇದೆ, ಸಭೆ ನಡೀತಾ ಇದೆ. ಸಭೆಗೆ ಎಲ್ಲರೂ ಕೂಡ ಗೌರವಾನ್ವಿತ ಸದಸ್ಯರುಗಳಿಗೆ ಎಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ವಾರ್ಷಿಕ ಮಹಾಸಭೆಯ ಅಂಗವಾಗಿ ವಿವಿಧ ಡಿಪಾರ್ಟ್ಮೆಂಟ್ ಇಂದ, ಎಕ್ಸಾಂಪಲ್ ಈಗ ಅನ್ನಪೂರ್ಣ ನರ್ಸಿಂಗ್ ಹೋಮ್ ಇಂದ ಅಲ್ಲಿ ಕೂಡ ಕಣ್ಣಿನ ತಪಾಸಣೆಯನ್ನು ಹಮ್ಮಿಕೊಂಡಿದೀವಿ. ಜೀವದರ ಲಯನ್ಸ್ ಕ್ಲಬ್ ಜೀವದರ ಕಡೆಯಿಂದ ಬ್ಲಡ್ ಡೊನೇಷನ್ ಪ್ರೋಗ್ರಾಮ್ ಇದೆ. ಹಾಗೇನೆ ಇನ್ನು ಬೇರೆ ಬೇರೆ DRM ಹಾಸ್ಪಿಟಲ್ ಕಡೆಯಿಂದ ಮೂಳೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಉಚಿತವಾಗಿ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೇನೆ ಇವತ್ತು ಏನು ಸಭೆ ನಡೀತಾ ಇದೆ, ಈ ಸಭೆಗೆ ಕಾಗಿನೆಲೆ ಮಠಾಧ್ಯಕ್ಷರು ಹಾಗೆ ನಮ್ಮ ಮೈಸೂರಿನ ಕೌಟಿಲ್ಯ ರಘು ಅವರು, ಆಗ ಮತ್ತೊಬ್ಬರು ವಿಧಾನ ಪರಿಷತ್ ಸದಸ್ಯರಾದಂತಹ ಶಿವಕುಮಾರ್ ಅವರು ಕೂಡ ಆಗಮಿಸಲಿದ್ದಾರೆ. ಎಲ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ನಾನು ಒಂದು ಈ ಬ್ಯಾಂಕಿನಲ್ಲಿ ಒಬ್ಳು ಮಹಿಳಾ ನಿರ್ದೇಶಕಿಯಾಗಿ ಚುನಾಯಿತಳಾಗಿ ಕಾರ್ಯನಿರ್ವಹಿಸೋದಕ್ಕೆ ತುಂಬಾ ಖುಷಿ, ತುಂಬಾ ಹೆಮ್ಮೆ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈ ಕಡೆ ಮೊದಲು ನಾವು ಇವಾಗ ಇದನ್ನ ಬ್ಯಾಂಕ್ ಅಂತ ಹೇಳ್ತಿದ್ದಾರೆ, ಬಟ್ ಮೊದಲೆಲ್ಲ ಇದನ್ನೊಂದು ಸೊಸೈಟಿ ಅಂತ ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ರು. ಯಾಕೆಂದ್ರೆ ತುಂಬಾ ಬಡವರು ಕಡಿಮೆ ಹಣದಿಂದ ಇಲ್ಲಿ ಒಂದು ಇದನ್ನ ಸ್ಥಾಪನೆ ಮಾಡಿ ವ್ಯವಹಾರವನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ತುಂಬಾ ಖುಷಿ ಇದೆ ಅಂತ ಹೇಳ್ತೀನಿ ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ.